ಇವತ್ತು ನಾವು ಹೊನ್ನಾವರ್ ಫಿಶ್ ಮಾರ್ಕೆಟ್ಗೆ ಬಂದರೆ ಎಂಥ ಒಳ್ಳೆ ಫ್ರೆಶ್ ಮೀನು ಸಿಗ್ತದೆ ನೋಡಿ, ಅದ್ರದ್ದೊಂದು ಒಳ್ಳೆ ರೆಸಿಪಿ ಮಾಡುವ. ಹೇಗಣ್ಣ? ಇಲ್ಲಿ ದೋಣಿಲಿ ಈಗಷ್ಟೇ ಫ್ರೆಶ್ ಮೀನು ಬಂದಿದೆ, ನೋಡುವ ಎಂತೆಂತ ಉಂಟಂತೆ. ಎಂತ ಮೀನಣ್ಣ ಅದು? ಸಮದಾಳೆ ಮೀನು ತಕೊಂಡ್ರೆ ನೋಡಿ, ಇದ್ರದೊಂದು ಒಳ್ಳೆ ರೆಸಿಪಿ ಮಾಡುವ ಇವತ್ತು. ಎಲ್ಲಿ ಕೂತ್ಕೊಳ್ತಾರೆ ಹೇಳಿ ಮಾರ, ನಾವು ಮೊಟ್ಟೆ ಇರುದಿಲ್ಲ ಎಲ್ಲ ಮೀನು ಕಟ್ ಮಾಡಿಸ್ಕೊಂಡು ಹೋಗ್ತಾವ್ರೆ. ಅಕ್ಕ ಎಷ್ಟು? ಹಾಂ ಕೊಡಿ, 1 2 3 4 5 6. ಯಾರ್ಯಾರು ವಿಡಿಯೋ ನೋಡ್ತಿದ್ರ 1 ಅವರ್ ಬಂದಾಗ ಇಲ್ಲೇ ಬಂದು ಕಲ್ಲಂಗಡಿ ತಿನ್ಕೊಂಡು ಹೋಗ್ಬೇಕು. ಹೊನ್ನಾವರದಿಂದ ಮೀನು ತಕ್ಕೊಂಡು ನಾವು ಈ ಲೊಕೇಶನ್ಗೆ ಬಂದರೆ ನೋಡಿ ಹೆಂಗದೆ ಅಂತ ಲೊಕೇಶನ್. ಇದೇ ಲೊಕೇಶನ್ ಸೈಡಲ್ಲಿ ನಮ್ಮ ಹುಡುಗರು ಪ್ರಿಪ್ರೇಷನ್ ಶುರು. ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ, ನನ್ನ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ಎಲ್ಲ ನೋಡಿ ಕಾಡ್ ನಾಯಿ, ಇದು ಭಾಳ ಡೇಂಜರು. ಒಂದ್ಸಲ ನಿಮಗೆ ಫ್ರೆಂಡ್ಶಿಪ್ ಮಾಡ್ಕೊಂತಂದ್ರೆ ಅದು ಎಂತ ಮಾಡೋದಿಲ್ಲ, ಅದು ಸ್ವಲ್ಪ ಹುಷಾರಾಗಿರ್ಬೇಕು. ಕಾಡ್ ನಾಯಿ ನೋಡಿ ನೋಡಿ ನೋಡಿ. ಆಕ್ಚುಲಿ ಮನುಷ್ಯರ ಹತ್ರ ಬರೋದಿಲ್ಲ ಇದು, ಇಷ್ಟು ಹತ್ರ ಬರ್ತದ್ರೆ ಇವರಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಒಳ್ಳೆ ರೆಡಿ ಆಯ್ತದೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ದು ಪ್ರಾಯರ್ ರೆಡಿಯಾಗಿ ತಿನ್ನೋದು. ಹೊಳೆಯಲ್ಲಿ ಫ್ರೆಶ್ ನೀರು ಅದೆಯಾ, ಅದು ಈ ಮೇಲ್ಗಡೆ ಗುಡ್ಡದಿಂದ ಹರಿದು ಬರ್ತದೆ. 2 ಒಲೆ ರೆಡಿ ಮಾಡ್ಯಾರೆ, ಒಂದಲ್ಲಿ ಇನ್ನೊಂದು ಇಲ್ಲಿ. ಕಟ್ಟಿಗೆನೂ ರೆಡಿ ಆಗದೆ. ಇವತ್ತಿನ ಸ್ಪೆಷಲ್ ಊಟ ನಮ್ಮ ಉತ್ತರ ಕನ್ನಡ ಕೊಚ್ಚಿಗೆ ಗಂಜಿ, ಹಂಗೆ ಇದು ಫ್ರೈ, ಗ್ರೀನ್ ಮಸಾಲ ಫ್ರೈ. ಗಾಯ್ಸ್, ಇದು ನಮ್ಮ ಅಣ್ಣಪ್ಪ ಶೆಟ್ರು ಇದು ಕೊಚ್ಚಕ್ಕಿ ಅನ್ನ. ಈ ಕಡೆ ಮಸ್ತ್ ಮೀನು ಫ್ರೈ ಮಾಡೋಕೆ ಒಲೆ ಮಾಡಾರೆ. ಹಾಗೆ ಈ ಕಡೆ ಹೋದರೆ ಇದು ನಮ್ಮ ಖುಷಿ ಅಕ್ಕಿ ಅನ್ನ ಮಾಡೋಕ್ಕೆ. ಫೋನ್ ಮಾಡಿ ಹೇಳಿ ಇಡ್ತಾಮ, ಒಂದು 12 ಗಂಟೆ ಬರೋದು. ಗಳದಲ್ಲಿ ಒಂದೇ ದಿನ ಅಡುಗೆ ಮಾಡೋದು.
ಅನ್ನ ತಿರ್ಸಿ ಮುಟ್ತಾರಲ್ಲೋ ಇರು ಸಾಕು ಕೊಡೋದು. ತಪ್ಪಲೆ ತಂದಿದ್ರು, ಅಕ್ಕಿ ತರಲಾಗಿತ್ತು. ಈಗ ಅಕ್ಕಿ ತಂದರೆ ಆದರೆ ತಿರ್ಸೋಕ್ ಹುಟ್ಟೇ ತರಲಿಲ್ಲ. ಇದನ್ನ ನಮ್ಮ ಜಗದೀಶ್ ಅವರು ಕೈಯಲ್ಲಿ ಬಿಸಿ ಬಿಸಿ ತಪ್ಪಲೆಯಲ್ಲಿ ಕೈ ಹಾಕಿ ನಮಗೆ ಬಡಿಸ್ತಾರೆ ಇವತ್ತು. ನೀವು ಗೈಸ್ ಇಂಥ ಯೂಟ್ಯೂಬ್ ವಿಡಿಯೋ ನಿಮ್ಮ ಜಾಯಮಂದಲ್ಲಿ ನೋಡಿರಂಗಿಲ್ಲ ಮತ್ತೆ ನೀವು ಬಾಳೆನ ಸ್ವಲ್ಪ ಬಾಡಿಸ್ಕೊಬೇಕಾಗ್ತದೆ, ಇಲ್ಲಾಂದರೆ ಅದು ಮೀನು ಹಾಕೊಂಡು ಮಡಚ್ಬೇಕಾದ್ರೆ ಹೊಡೆದೋಗ್ತದೆ. ಒಂದ್ರ ಮೇಲೆ ಒಂದು ಹಾಕ್ರೆ ಅಂತ ಆಗ್ತಿತ್ತು. ಒಂದು ಹಾಕಿ ಎರಡಾಯ್ತು. ಶಾಬಾಷ್. ಇದಕ್ಕೆ ಬೆಂಕಿ ತಾರಲ್ವ? ಬಳ್ಳಿ ಕಟ್ಟೋದ್ರಾಗ ಎಷ್ಟು ಕೊಲ್ಟ್ರೆ ಹೇಳಿರಿ ಮಾರಿ, ಎಲ್ಲ ಬಿಚ್ಚಿ ಬಿಚ್ಚಿ ಹೋಗೋದು ಬಳ್ಳಿ ಕೊತ್ತೋಗೋದು ಹೇಳು. ಗಾಳಿಯಾಗ ತಪ್ಲಿಕ್ಕೆ ಒಂದು ಹೊಸವಾಗಿ ಹೋಗೋದು ಸಿಕ್ಕಾಪಟ್ಟೆ. ಬ್ಯಾಗ್ ತಂಡಾಗ್ಲಿ ಅಂದ್ರೆ ನೀರಲ್ಲೇ ತಂದಿಟ್ಟಾರೆ ಅದನ್ನ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದಂತೆ ಗೊತ್ತಾಯ್ತು. ಚಾ ಬಿಟ್ರೆ ಹೌದು ತಿನ್ಬೇಡಿ ಮೇಲಿನ ಸೂಪರ್ ಸೂಪರ್ ಮಸ್ತ್.